ನಮಸ್ತೆ. ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು. ಬನ್ನಿ ನಮ್ಮ ಸೇಮ್ ಚಾಪ್ಟರಲ್ಲಿ ಮನಸ್ಸು ಮಾತಾಡಾಯಿತು. ಈಗ ನಮ್ಮೊಳಗಡೆ ಓಡಬೇಕಲ್ವಾ ವಿಷಯಗಳು. ನಾವು ಅಷ್ಟೊಂದು ಸುಲಭವಾಗಿ ಮನಸ್ಸು ಮಾತು ಕೇಳಬೇಕಾ? ನಮಗೆ ಬಿಟ್ಟಿದ್ದು. ಓಕೆ, ಸೊ ಏನು ಮಾಡುತ್ತೆ ಮತ್ತೆ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ವಿಷಯವನ್ನು ಕೇಳಿ ಹಾಗೆ ಸುಮ್ಮನೆ ಕುಳಿತಿದ್ದೆ. ಮನಸ್ಸು ಹೇಳಿದ ವಿಷಯಗಳು ಸರಿ ಅಂತ ಅನಿಸಿದ್ರು ಅದನ್ನು ಒಪ್ಕೊಳ್ಳೋಕ್ಕೆ ಯಾಕೋ ಒಪ್ತಾ ಇರಲಿಲ್ಲ. ನನ್ನ ಲಾಜಿಕ್ ಮೈಂಡ್ ಒಪ್ತಿರಲಿಲ್ಲ. ಸೊ ಕೇಶವಮೂರ್ತಿಯವರ ಬಳಿ ಹೋಗಿ ಕುಳಿತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಕೆಲವೊಂದು ನೋವುಗಳು, ಅಪಮಾನಗಳು, ತಪ್ಪುಗಳ ನೆನಪುಗಳು ಆತನನ್ನು ಅಲೆಯಂತೆ ಹೊಡೆದು ಹಾಕುತ್ತದೆ. ಇವು ಮನಸ್ಸಿನಲ್ಲಿ ಉಳಿದರೆ ಅವನು ಮುಂದಕ್ಕೆ ಸಾಗಲು ಸಾಧ್ಯವಿಲ್ಲ. ಆದರೆ ಮರೆಯುವ ಶಕ್ತಿ ನಮ್ಮೊಳಗೆ ಇದೆ. ನೀನು ಮಾಡಿದ ತಪ್ಪುಗಳು ಅಥವಾ ನಿನ್ನ ಮೇಲೆ ನಡೆದ ಅನ್ಯಾಯಗಳನ್ನು ನೆನೆಸಿ ಜೀವಿಸಿದರೆ ಅದು ನಿನ್ನ ಶಕ್ತಿಯನ್ನು ಕುಂದಿಸುತ್ತದೆ. ನೀನು ಕಲಿತ ಪಾಠವನ್ನಿಟ್ಟುಕೊಂಡು ಮುಂದಕ್ಕೆ ಸಾಗಬೇಕು ಎಂದು ಶ್ರೀಕೃಷ್ಣ ಉಪದೇಶ ಮಾಡಿದ್ದಾನೆ ಪುರಾಣದಲ್ಲಿ. ಆದರೆ ಕೇಶವಮೂರ್ತಿಯವರು ಏನು ಹೇಳ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಇದೆಲ್ಲ ಒಪ್ಕೋಬೇಕು ಅಂತ ಅನಿಸಿದ್ರೂ ಯಾಕೋ ಒಪ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ಒಳಗಡೆಯಿಂದ ಕ್ಲಾರಿಟಿ ಕೊಡ್ತು. ಹೌದು, ನಮ್ಮ ಹತ್ರ ಶಕ್ತಿ ಇದೆ, ನಮ್ಮ ಹತ್ರ ಸ್ಟ್ರೆಂತ್ ಇದೆ. ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಂಡು ಅದನ್ನು ನಾನು ಅನ್ಯಾಯ ನನಗಾಯಿತು, ನನಗೆ ಮೋಸ ಆಯಿತು ಅಂತಲೇ ಕೂತ್ಕೊಂಡ್ರೆ ನನ್ನ ಶಕ್ತಿ ಕುಂದ್ಬಿಡುತ್ತೆ ಅನ್ನೋದು ನಾನು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಕೇಶವಮೂರ್ತಿಯವರು ಏನು ಹೇಳ್ತಾರೆ ನೋಡೋಣ ಅಂತ ಕುತೂಹಲ ಬೇರೆ ಇರುತ್ತಲ್ವ ನಮ್ಮ ಮೈಂಡ್ಗೆ. ಸೊ ಅವರ ಬಳಿ ಕೇಳಿದಾಗ ಎಂದಿನಂತೆ ಒಂದು ಕತೆ ಹೇಳಿದ್ರು. ಒಬ್ಬ ಝೆನ್ ಗುರು ಮತ್ತು ಶಿಷ್ಯನ ಕತೆ. ಅವರು ನದಿಯನ್ನು ದಾಟುತ್ತಿದ್ದಾಗ ಗುರುವಿಗೆ ಒಬ್ಬ ಹೆಂಗಸು ಸಹಾಯ ಮಾಡುವಂತೆ ಕೇಳಿದ್ರು. ಗುರು ತಕ್ಷಣವೇ ವಿಚಾರವಿಲ್ಲದೆ ಸಹಾಯ ಮಾಡಿ ಮುಂದಕ್ಕೆ ಸಾಕ್ತಾರೆ. ಆದರೆ ಶಿಷ್ಯನಿಗೆ ಅದೇ ವಿಚಾರ ನೆನಪಲ್ಲಿ ಕಾಡ್ತಾ ಇರುತ್ತೆ. ಗುರು ಶಿಷ್ಯನಿಗೆ ಕೇಳ್ತಾರೆ, ನೀನು ಸನ್ಯಾಸಿ ಆದರೂ ಹೇಗೆ ಆ ಹೆಂಗಸನ್ನು ಹೊತ್ತುಕೊಂಡು ಬಂದ್ರಿ? ಇದು ನಿಮ್ಮ ಆಚರಣೆಯ ವಿರುದ್ಧ ಅಲ್ವಾ? ನಿಮ್ಮ ಬ್ರಹ್ಮಚರ್ಯಕ್ಕೆ ಇದು ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ಆ ಗುರು ಹೇಳ್ತಾರೆ, ಆಕೆಯನ್ನು ನಾನು ನದಿಯನ್ನು ದಾಟಿಸಿದ ದಡದಲ್ಲೇ ಬಿಟ್ಟು ಬಂದೆ. ನೀನಿನ್ನೂ ಒಳ್ಳೆ ಇಟ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅಂದರೆ ಅವ್ರನ್ನ ನಾನು ಎತ್ಕೊಂಡೆ, ನದಿ ದಾಟಿಸ್ಬೇಕಾದ್ರೆ ಆ ಹೆಂಗಸನ್ನ ಎತ್ಕೊಂಡೆ, ಬಂದೆ, ಬಿಟ್ಟೆ, ಮುಂದಕ್ಕೆ ಬಂದುಬಿಟ್ಟೆ, ನಾನು ಬಿಟ್ಟು ಬಂದುಬಿಟ್ಟಿದ್ದೀನಿ. ನೀನಿನ್ನೂ ಒಳ್ಳೆ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಂದರೆ ನೀನು ಕ್ಯಾರಿ ಮಾಡ್ತಾ ಇರೋದು ನಾನಲ್ಲ ಅಂತ ಗುರು ಹೇಳ್ತಾರೆ. ಇದೇ ಡಿಫ್ರೆನ್ಸ್ ಬಿಟ್ವೀನ್ ಗುರು ಆ್ಯಂಡ್ ಶಿಷ್ಯ ಅಲ್ವಾ? ಸಖತ್ತಾಗಿದೆ. ಅದಕ್ಕೆ ನೀನು ಇನ್ನೂ ಆಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ. ಇದರ ಪಾಠ ಏನಂದರೆ, ನಾವು ಅನಗತ್ಯವಾಗಿ ಕೆಲವೊಂದು ಘಟನೆಗಳನ್ನು ನಮ್ಮೊಳಗೆ ಎಳೆದುಕೊಂಡೇ ಹೋಗ್ತಾ ಇರ್ತೀವಿ. ಲೈಕ್ ರಬ್ಬರ್ ಬ್ಯಾಂಡ್. ಮರೆತು ಮುಂದೆ ನಡೆದ್ರೆ ಸ್ವಾತಂತ್ರ್ಯ ನಮ್ಮದಾಗತ್ತೆ. ಮರೆತುಬಿಟ್ಟು ಮುಂದಕ್ಕೆ ಹೋದರೆ ತುಂಬ ಚೆನ್ನಾಗಿರೋ ಬದುಕು ನಮ್ಮದಿದೆ, ತುಂಬ ಚೆನ್ನಾಗಿದೆ, ನಮ್ಮೆಲ್ಲರ ಬದುಕು ಚೆನ್ನಾಗಿದೆ. ನಾವೇ ಆ ಸ್ವಾತಂತ್ರ್ಯದ ಬದುಕನ್ನು ಎಂಜಾಯ್ ಮಾಡ್ತಾ ಇಲ್ಲ. ಬೇಕು, ಆದರೆ ಬಂಧನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ನಿಮಗೆ 2 ನಿಮಿಷಗಳನ್ನು ಹೇಳ್ತೇನೆ, ನಿಮಗೆ 2 ವಿಷಯಗಳನ್ನು ಹೇಳ್ತೇನೆ. ನಿನ್ನಂತೆ ನನಗೂ ಒಮ್ಮೆ ಮನೆಯವರ ಜೊತೆ ಜಗಳ ಆಯಿತು. ಈಗ ಅವರ ಪರ್ಸ್ನಲ್ ಸ್ಟೋರಿಯನ್ನು ಅವರು ಹೇಳ್ತಾ ಇದ್ದಾರೆ. ನಾನು ನಿಮಗೆ ಬರೀ ನನ್ನ ಪರ್ಸ್ನಲ್ ಸ್ಟೋರೀಸ್ ಹೇಳ್ತಾ ಇರ್ತೀನಲ್ಲ, ಹಂಗೆ ಯಾರೋ ಅವ್ರಿಗೂ ಸಿಕ್ಬಿಟ್ಟಿದ್ದಾರೆ, ಅವ್ರ ಪರ್ಸ್ನಲ್ ಸ್ಟೋರಿ ಹೇಳ್ತಾರೆ. ತುಂಬ ಜನ ನಾನು ನನ್ನ ಪರ್ಸ್ನಲ್ ಸ್ಟೋರೀಸ್ನ ಹೇಳಬೇಕಾದ್ರೆ ಕೆಲವೊಂದನ್ನು ಹಾಗಂತ ನಾನು ಎಲ್ಲ ಸೀಕ್ರೆಟ್ಸ್ನೂ ಹೇಳಿಲ್ಲ. ಯಾಕಂದರೆ ಅದು ಗೊತ್ತು ಯಾವುದು ಡ್ಯಾಮೇಜ್ ಆಗುತ್ತೆ, ಪೀಪಲ್ ಅದನ್ನು ಹೆಂಗೆ ತೊಗೊತಾರೆ, ಯಾವ ಹಂತಕ್ಕೆ ಹೋದಾಗ ಯಾರ ಜೊತೆಗೆ ಏನು ಡಿಸ್ಕಸ್ ಮಾಡಬೇಕು ಅನ್ನೋ ಜ್ಞಾನವೂ ಇರಬೇಕು. ಸೊ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಪರ್ಸ್ನಲ್ ಸ್ಟೋರೀಸ್ನ ಶೇರ್ ಮಾಡ್ತೀನಿ ಅಂತ ಶೇರ್ ಮಾಡೋ ಸಮಯದಲ್ಲಿ ನನಗೆ ಸುಮಾರು ಜನ ಬೇಡ, ಹೇಳಬೇಡ, ಅದನ್ನು ಹೇಳಬೇಡ, ಇದನ್ನು ಹೇಳಬೇಡ ಅಂತ ತುಂಬ ಹೇಳ್ತಾ ಇದ್ರು. ನಾನು ಹೇಳೋದು, ನಾನು ಬರೀ ನನಗೆ ಒಳ್ಳೇದಾಗಿದ್ದು ಮಾತ್ರ ಹೇಳ್ತಿಲ್ಲ, ನನ್ನ ತಪ್ಪನ್ನು ಹೇಳಬೇಕಲ್ವ ನಾನು ಅಂತ. ಅದನ್ನು ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ. ಬಟ್ ನನಗೆ ಆ ಥರ ಅನಿಸ್ತಿರ್ಲಿಲ್ಲ. ಯಾಕೆ ಅಂತಂದರೆ, ಅಫ್ಕೋರ್ಸ್ ನೀವು ಲ್ಯಾಂಡ್ ಮಾರ್ಕ್ ಅನ್ನೋದು ಗೊತ್ತಿದ್ರೆ ಅಲ್ಲೂ ಕೂಡ ನಿಮಗೆ ಸೆಲ್ಫ್ ಬಗ್ಗೆನೇ ತುಂಬ ಮಾತಾಡಿಸ್ತಾರೆ. ನಿಮ್ಮ ಸ್ಟೋರೀಸ್ನೇ ಅವ್ರು ತೆಗಿತಾರೆ. ಲರ್ನಿಂಗ್ ಅನ್ನೋದು ಯಾವುದೋ ಬುಕ್ಕಲ್ಲಿಲ್ಲ, ನಿಮ್ಮ ಲೈಫಲ್ಲಿದೆ ಅಂತ ಹೇಳಿ ಲ್ಯಾಂಡ್ ಮಾರ್ಕಲ್ಲಿ ಆ ವಿಚಾರಗಳನ್ನೇ ಹೊರಗಡೆ ತೆಗಿತಾರೆ. ಓಕೆ, ಸೊ ಅದೇ ಥರ ನನಗೂ ಅನ್ನಿಸ್ತು. ಈಗ ಕೇಶವಮೂರ್ತಿ ಅವರು ಕೂಡ ಅವರಿಗೆ ಅವರ ವಿಚಾರನ ಹೇಳ್ತಾ ಇದ್ದಾರೆ. ನಾನು ಕೂಡ ನಮ್ಮ ಮನೆಯವ್ರ ಜೊತೆ ಒಂದು ಜಗಳ ಆಗಿತ್ತು. ನನ್ನ ಅಪ್ಪನ ಮೇಲೆ ನನಗೆ ಬಹಳ ಅಸಮಾಧಾನವಿತ್ತು. ಅವರ ಬಳಿ ಮಾತನಾಡಬೇಕು ಅಂದ್ಕೊಂಡಾಗೆಲ್ಲ ಏನೋ ಗೊಂದಲ, ಭಯ ಕಾಡ್ತಾ ಇತ್ತು. ನಿನ್ನಂತೆ ನಾನು ಮನೆ ಬಿಟ್ಟು ಹೋದೆ. ದೂರ ಸಾಗಿ ಎಲ್ಲೋ ನನ್ನ ಪಾಡಿಗೆ ಬದುಕು ಕಟ್ಕೊಳ್ಬೇಕು ಅಂತ ಯೋಚನೆ ಇತ್ತು. ಆದರೆ ಅಷ್ಟರಲ್ಲಿ ಅಮ್ಮ ನನಗೆ ಅಪ್ಪ ತೀರಿಕೊಂಡ ವಿಷಯ ತಿಳಿಸಿದ್ಲು. ಅದನ್ನು ಕೇಳಿ ನನ್ನ ಮೇಲೆ ನನಗೆ ಕೋಪ ಬಂತು. ಕೊನೆ ಬಾರಿಗೆ ಒಮ್ಮೆಯಾದರೂ ಅವರ ನಗು ಮುಖವನ್ನು ನೋಡಬೇಕು ಅನಿಸ್ತು. ಆದರೆ ಆಗಲಿಲ್ಲ. ನಾನು ಬಂದೆ. ಅವರು ಮಲಗಿದ್ದರು. ನಾನು ಮಾತನಾಡಿದೆ.
ಅವರು ಮೌನವಾಗಿದ್ದರು. ನಾನು ಅಳಲಿಲ್ಲ, ಅವರು ಕಣ್ಣು ತೆರೆಯಲಿಲ್ಲ. ಬಹಳ ಸಮಯ ಬೇಕಾಯಿತು ನನಗೆ ಅವರು ನನ್ನ ಜೊತೆ ಇಲ್ಲ ಅನ್ನೋ ವಿಷಯವನ್ನು ಜೀರ್ಣ ಮಾಡಿಕೊಳ್ಳಲು. ಎಲ್ಲೋ ಒಂದು ಕಡೆ ನಾನು ಅವರಿಗೆ ಹೇಳಬೇಕಾಗಿದ್ದನ್ನು ಹೇಳಬಹುದಿತ್ತೇನೋ ಅನ್ನಿಸ್ತು. ಅವರು ಕೇಳಬಹುದಿತ್ತಲ್ಲವೇ ಅನ್ನಿಸ್ತು. ಆದರೆ ಯಾವುದಕ್ಕೂ ಅಲ್ಲಿ ಜಾಗ ಇರಲೇ ಇಲ್ಲ. ಒಂದು ದಿನ ಸುದೀರ್ಘವಾದ ಪತ್ರ ಬರೆದೆ ನನ್ನ ತಂದೆಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾರೋ ಅವ್ರ ಜೀವನದಲ್ಲಿ ಬೆಳೆಯಲ್ಲ. ನಾವು ಮಾತಾಡ್ಬೋದು, ಅವ್ರು ಹಂಗೆ ಬೆಳೆದ್ಬಿಟ್ರು, ಹಿಂಗೆ ಬೆಳೆದ್ಬಿಟ್ರು, ಹಾಗೆ ಹೀಗೆ ಅಂತ. ಬಟ್ ಖಂಡಿತ ಯಾರೂ ಸುಮ್ಮನೆ ಬೆಳೆಯಲ್ಲ. ಏನೋ ಒಂದು ಅವರಲ್ಲಿ ನಡೆದಿರುತ್ತೆ, ಅದು ನಮಗೆ ಕಾಣಿಸ್ದೇ ಇರ್ಬೋದು. ಇವರು ಅವ್ರ ಸ್ಟೋರಿಯಲ್ಲಿ ಅವ್ರಿಗೆಲ್ಲ ಕತೆ ಹೇಳ್ತಿರ್ಬೋದು, ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ಬೋದು. ಆದರೆ ಅವರು ಅದನ್ನು ಮಾಡಿ ಅನುಭವಿಸಿ ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಅಪ್ಪಂಗೆ ಅವರೊಂದು ಪತ್ರ ಬರೆದಿದ್ದನ್ನು ಇಲ್ಲಿ ನಮ್ಮ ಜೊತೆ ಕೇಶವಮೂರ್ತಿ ಅವರು ಹಂಚ್ಕೊಳ್ತಾ ಇದ್ದಾರೆ. ಆ ವರ್ಡ್ಸೇ ಎಷ್ಟು ಕಣ್ತುಂಬಿ ಬರುತ್ತೆ ಅಲ್ಲ. ನಾನು ಮಾತಾಡಿದೆ, ಅವ್ರು ಮೌನವಾಗಿದ್ದರು. ನಾನು ಅಳಲಿಲ್ಲ, ಅವ್ರು ಕಣ್ ತೆರೀಲಿಲ್ಲ. ಬಹಳ ಸಮಯ ಬೇಕಾಯಿತು ಅವ್ರು ನನ್ನ ಜೊತೇಲಿಲ್ಲ ಅಂದ್ಕೊಳ್ಳೋಕ್ಕೆ. ನಾನು ಹೇಳಬೇಕಿತ್ತೇನೋ, ಅವರು ಕೇಳಬೇಕಿತ್ತೇನೋ ಅಂತೆಲ್ಲ ಓಡ್ತಾನೆ ಇತ್ತು ತಲೆಯಲ್ಲಿ ಅಂತ. ಅದಕ್ಕೆ ಒಬ್ಬ ವ್ಯಕ್ತಿನ ಕಳ್ಕೊಳ್ಳೋಕೆ ಮುಂಚೆ ಒಂದು ಕ್ಲಿಯರ್ ಮಾಡಿಬಿಡಬೇಕು. ಯಾಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನೊಳಗಡೆ ಏನು ನಡೀತಿದೆ ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಓಕೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಪಾರ್ಟ್ ಆದರೂ ನೀವು ಹೇಳಿ ರಿಲ್ಯಾಕ್ಸ್ ಆದರೂ ಆಗಬೇಕಾಗತ್ತೆ. ಪ್ರೀತಿಯ ಅಪ್ಪ, ನೀವು ತಪ್ಪು ಮಾಡಿದ್ರಿ. ಯಾಕೆ ಇದನ್ನು ಹೇಳ್ತಿದ್ದಾರೆ ನೋಡೋಣ. ಹೀಗೆ ಅಲ್ವಾ ನಾವು ಕೂಡ ನಮಗೆ ಯಾರ ಬಗ್ಗೆ ಆದರೂ ನಾವು ಅವ್ರನ್ನ ಕಳ್ಕೊಳ್ಳೋ ತನಕನೂ, ಶಾಶ್ವತವಾಗಿ ಒಬ್ಬ ವ್ಯಕ್ತಿನ ಕಳ್ಕೊಳ್ಳೋ ತನಕನೂ ಆ ವ್ಯಕ್ತಿ ನಮಗೆ ಏನೆಲ್ಲ ಒಳ್ಳೆಯದನ್ನು ಮಾಡಿದ್ರು ಅನ್ನೋ ಅರಿವೇ ಆಗೋದಿಲ್ಲ. ಏನು ಮಾಡೋಣ. ಇಲ್ಲಿ ಅವರು ಅವರ ಅಪ್ಪಗೆ ಹೇಳ್ತಾ ಇರೋದು, ನೀವು ತಪ್ಪು ಮಾಡಿದ್ರಿ. ನಾನು ಚಿಕ್ಕವನಾಗಿದ್ದಾಗ ಕೇಳಿದ್ದೆಲ್ಲ ಕೊಡಿಸಿ ನೀವು ತಪ್ಪು ಮಾಡಿದ್ರಿ. ನೀವು ಹೋಗುವಾಗೆಲ್ಲ ನಾನು ಬರ್ತೀನಿ ಅಂತ ಹಠ ಮಾಡಿದಾಗ ಕರ್ಕೊಂಡು ಹೋಗಿ ತಪ್ಪು ಮಾಡಿದ್ರಿ. ಬಿದ್ದಾಗ ಎಬ್ಬಿಸಿ, ಅತ್ತಾಗ ಎಚ್ಚರಿಸಿ ತಪ್ಪು ಮಾಡಿದ್ರಿ. ಶಾಲೆಯಲ್ಲಿ ಜಗಳವಾಡಿ ಬಂದಾಗ ನನಗೆ ಧೈರ್ಯ ತುಂಬಿ ತಪ್ಪು ಮಾಡಿದ್ರಿ. ಸೋತಾಗ ಸಂತೈಸಿ ಗೆಲುವೆ ಎಲ್ಲವೂ ಅಲ್ಲ ಅನ್ನೋ ಸಮಾಧಾನದ ಪಾಠವನ್ನು ಹೇಳಿ ತಪ್ಪು ಮಾಡಿದ್ರಿ. ಆಗ ನೀವು ಮಾಡಿದ ಪಾಠಗಳು, ಆಡಿದ ಮಾತುಗಳು, ಆದರ್ಶದ ನಿಲುವುಗಳು ಎಲ್ಲವೂ ನೆನಪಿನಲ್ಲಿವೆ. ಅದನ್ನೇ ನೋಡಿಕೊಂಡು ಬೆಳೆದವನು ನಾನು. ಬೇಡ ಎಂದರೂ ನಿಮ್ಮಂತೆ ಏನೋ ಸಾಧನೆ ಮಾಡಬೇಕು, ಹೊಸ ದಾರಿ ಹುಡುಕಿಕೊಂಡು ಸಾಗಬೇಕು ಎಂಬ ಕನಸು ಹುಟ್ಟಿತು. ಅದನ್ನೇ ಅನುಸರಿಸಿಕೊಂಡು ಸಾಗುವ ಪ್ರಯತ್ನ ಮಾಡಿದಾಗ ನಿಮಗೆ ಕಷ್ಟವಾಯಿತು. ನೀವು ಕಾಳಜಿ ತೋರಿದಿರಿ. ನಾನು ಅದನ್ನು ಅಪನಂಬಿಕೆ ಅಂದ್ಕೊಂಡೆ. ಹೆಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ ನೋಡಿ. ಎಲ್ಲ ಚೆನ್ನಾಗಿದ್ದಾಗ ಒಬ್ಬ ವ್ಯಕ್ತಿ ನಮಗೇನೆಲ್ಲ ಒಳ್ಳೇದು ಮಾಡ್ತಿರ್ತಾರೆ ಅದೆಲ್ಲವೂ ಚೆನ್ನಾಗೇ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ಆ ವ್ಯಕ್ತಿ ನಮ್ಮ ಪರವಾಗಿ ಇಲ್ಲ ಅಂತ ಅನ್ನಿಸ್ತಾ ಇದ್ದಂಗೆ ಎಷ್ಟೆಲ್ಲ ನಾವು ಆ ವ್ಯಕ್ತಿಯ ಮೇಲೆ ದೂರ ಬಿಡ್ತೀವಿ ಅಲ್ವಾ. ಹಾಗಿದ್ರೆ ಥಿಂಕ್ ಮಾಡಿ, ನಾವು ನಿಜವಾಗ್ಲೂ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿದ್ದೀವ ಅಂತ. ಓಕೆ, ಅವರು ಕಾಳಜಿ ತೋರಿಸಿದ್ರು. ನಾನು ಯಾಕೆ ಇದನ್ನು ನಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಆದರೆ ಇವರೇನು ಅಂದ್ಕೊಂಡ್ರು, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ, ಅದಕ್ಕೆ ಇದನ್ನು ಹೇಳ್ತಿದ್ಯಾ ಅಂತ ಅಂದ್ಕೊಂಡ್ರು. ನೀವು ಬುದ್ಧಿವಾದ ಹೇಳಿದ್ರಿ, ನನಗೆ ಬುದ್ಧಿ ಹೇಳಿದ್ರಿ. ನಾನು ಅದನ್ನು ನನ್ನನ್ನು ಬೈತಾ ಇದ್ದೀರಾ ಅಂತ ಅಂದ್ಕೊಂಡೆ. ನಾನು ಮಾತನಾಡಿದೆ, ನಾನು ಮಾತಾಡಿದೆ, ನೀವು ಸಿಟ್ಟು ಮಾಡ್ಕೊಂಡ್ರಿ. ನಾನು ಮೌನವಾದೆ, ನೀವು ನನಗೆ ಬೇಸರ ಆಗಿದೆ ಅಂತ ಅಂದ್ಕೊಂಡ್ರಿ. ಬಹುಶಃ ನಾನು ಎಲ್ಲರ ಮನೆಯ ಮಗನಂತೆ ಆಗಿದ್ದರೆ ನಿಮಗೆ ಖುಷಿ ಅಂದ್ಕೊಂಡೆ. ನೀವು ನಾನು ಬೆಳೆಯೋದನ್ನು ಇಷ್ಟಪಡ್ತಾ ಇಲ್ಲ ಅಂತ ನಾನೇ ಅಂದ್ಕೊಂಡೆ. ನೀವು ಎಲ್ಲರಂತೆ ನನ್ನ ಮಗ ಅಲ್ಲ ಅಂತ ಹೆಮ್ಮೆ ಪಡ್ತಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಆಗ ಇಬ್ಬರಿಗೂ ಇಬ್ಬರ ಮಾತು ಗೊತ್ತಾಗಲಿಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗಲಿಲ್ಲ, ನನ್ನ ಮಾತು ನಿಮಗೆ ಅರ್ಥ ಆಗಲಿಲ್ಲ. ಕೊನೆವರೆಗೂ ಇಬ್ಬರಿಗೂ ಅರ್ಥವಾಗಲೇ ಇಲ್ಲ. ಈಗ ನಾನು ಹೇಳಿದರೂ ನಿಮಗೆ ಕೇಳಿಸಲ್ಲ, ನೀವು ಮರಳಿ ಹೇಳಲು ಆಗೋದಿಲ್ಲ. ಬಹುಶಃ ಹೀಗಾಗುತ್ತಿರಲಿಲ್ಲ. ನೀವು ನನ್ನನ್ನು ಚಿಕ್ಕ ವಯಸ್ಸಿನಿಂದಲೇ ತಪ್ಪು ಮಾಡಲು ಬಿಟ್ಟಿದ್ದರೆ ಹೀಗಾಗುತ್ತಿರಲಿಲ್ಲ. ತಿದ್ದುವ ಬದಲು ಬೈದಿದ್ದರೆ ಹೀಗಾಗುತ್ತಿರಲಿಲ್ಲ. ಸಂತೈಸುವ ಬದಲು ದೂರ ಮಾಡಿದ್ದರೆ ಹೀಗಾಗುತ್ತಿರಲಿಲ್ಲ. ನೀವು ನನಗೆ ಪ್ರೀತಿ ತೋರಿಸ್ಬಾರ್ದಿತ್ತು, ನೀವು ನನ್ನನ್ನು ಪ್ರೀತಿಸಬಾರ್ದಿತ್ತು, ನೀವು ಬರೀ ನನ್ನನ್ನು ಬೈಬೇಕಿತ್ತು, ನೀವು ನನಗೆ ಸಹಕರಿಸಬಾರ್ದಿತ್ತು, ನೀವು ನನಗೆ ಅವಮಾನನೇ ಮಾಡಬೇಕಿತ್ತು. ಆಗಲೇ ನಂಗೆ ಅರ್ಥ ಆಗ್ತಾ ಇತ್ತು ಅನಿಸುತ್ತೆ ಇದೆಲ್ಲ. ನಿಮ್ಮ ಪ್ರೀತಿನ, ನಿಮ್ಮ ಕಾಳಜಿಯನ್ನು ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಅಂತ ಹೇಳ್ತಿದ್ದಾರೆ. ತಿದ್ದುವ ಬದಲು ಸಂತೈಸುವ ಬದಲು ದೂರ ಮಾಡಿದರೆ ಹೀಗಾಗ್ತಾ ಇರಲಿಲ್ಲ. ನಾನು ನಿಮ್ಮ ಹತ್ರ ಬಂದಾಗ ನೀವು ನನ್ನನ್ನು ದೂರ ಮಾಡಿದ್ದಿದ್ರೆ ಮೋಸ್ಟ್ಲಿ ಇದಾಗ್ತಾ ಇರಲಿಲ್ಲ. ನೀವು ನಿಮ್ಮ ಹತ್ರ ಬಿಟ್ಕೊಂಡ್ರಿ. ಈಗ ಎಲ್ಲವೂ ಹೇಳಿ,
ಏನೂ ಹೇಳದೆ ಮೌನವಾಗಿ ಉಳಿದುಬಿಟ್ರಿ. 1000 ಪ್ರಶ್ನೆಗಳಿದೆ ನನ್ನ ಹತ್ರ, ಆದರೆ ಕೇಳೋಕ್ಕಾಗ್ತಾ ಇಲ್ಲ. ಈಗಲೂ ಇವೆ, ನಿಮಗೆ ಕೇಳಿಸೋದೂ ಇಲ್ಲ. ಬಹುಶಃ ಇನ್ನೂ ಸ್ವಲ್ಪ ಸಮಯವಿತ್ತು. ಈಗಲೂ ನೀವು ಗಡಿಬಿಡಿ ಮಾಡಿಬಿಟ್ರಿ ಅನಿಸುತ್ತೆ. ಹೇಳಬೇಕು ಅನಿಸ್ತಾ ಇದೆ, ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ನೀವು ಹೇಳಿಕೊಡುವ ಅವಕಾಶವಿತ್ತು. ನೀವು ತಪ್ಪು ಮಾಡಿಬಿಟ್ರಿ. ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಕೇಶವಮೂರ್ತಿ ಅಂತ ಅವರ ತಂದೆಗೆ ಪತ್ರ ಬರೆದ್ರಂತೆ. ಅಂದರೆ ಇಲ್ಲಿ ತಂದೆಯ ಒಳ್ಳೆಯ ಗುಣಗಳನ್ನು ಹೊಗಳ್ತಾ ಇದ್ದಾರೆ. ತಂದೆ ಮಾಡಿದಂಥ ಒಳ್ಳೆಯದನ್ನು ನಾನು ನೆನಪಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೂ ನಾನು ಅರ್ಥ ಮಾಡಿಸ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ನಿಮಗೆ ಇಬ್ಬರಿಗೂ ನಮ್ಮ ಮಾತುಗಳೇ ಗೊತ್ತಾಗಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ನೀವು ಪ್ರೀತಿ ಕೊಡೋದ್ರ ಬದಲು ನಂಗೆ ಬೈಬೇಕಿತ್ತು, ನೀವು ಸಂತೈಸೋದ್ರ ಬದಲು ನನ್ನನ್ನು ದೂರ ಮಾಡಬೇಕಿತ್ತು, ನೀವು ಹಂಗೆ ಇಟ್ಕೊಂಡಿದ್ದರೆ ಮೇ ಬಿ ನಾನು ಹಿಂಗಿರ್ತಿದ್ನೇನೋ, ನೀವು ತೋರಿಸಿದಂಥ ಕಾಳಜಿ, ನೀವು ಬುದ್ಧಿ ಹೇಳಕ್ಕೆ ಬಂದಿದ್ದನ್ನು ಬೈತಿದ್ದೀರಾ ಅಂದ್ಕೊಂಡೆ, ನೀವು ನನಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೀರಾ ಅಂದರೆ ನನ್ನ ಮೇಲೆ ನಿಮಗೆ ಡೌಟ್ ಇದೆ ಅಂದ್ಕೊಂಡೆ. ನಾನೆಲ್ಲ ಬರೀ ತಪ್ಪು ತಿಳ್ಕೊಂಡೇ ಬಂದೆ. ನೀವು ನನ್ನನ್ನು ತಪ್ಪು ಮಾಡೋಕ್ಕೆ ಬಿಟ್ಬಿಡ್ಬೇಕಿತ್ತು, ನೀವು ನನ್ನನ್ನು ಇಟ್ಕೊಳ್ಳೇಬಾರ್ದಿತ್ತು, ಅವಾಗ ಮೋಸ್ಟ್ಲಿ ನಾನು ಸರಿ ಇರ್ತಿದ್ನೇನೋ ಅಂತ ಈ ಕಡೆ ತಂದೆಗೆ ಹೊಗಳ್ದಂಗೂ ಹೇಳ್ದಂಗೂ ನೋವನ್ನು ಹೇಳ್ಕೊಂಡಂಗೂ ಕೂಡ ಇಲ್ಲಿ ಅವರು ಪತ್ರನ ಬರೆದಿರೋದು. ಇದನ್ನು ಬರೆದು ಕೊನೆಗೆ ಅವರಿಗೆ ನೀಡಲು ಆಗದೆ ಹಾಗೆಯೇ ಈಗಲೂ ಕೂಡ ನನ್ನ ಕಬೋರ್ಡಲ್ಲಿಟ್ಟಿದ್ದೀನಿ. ಯಾಕೆ ಹೇಳಿದೆ ಇದನ್ನು ಅಂದರೆ, ಸಹಿಸಿಕೊಳ್ಳಲು ಕಷ್ಟವಾಗುವ ನೋವು 1000 ಇರುತ್ತೆ. ಅದು ಕೇವಲ ಅನಿರೀಕ್ಷಿತ ಘಟನೆಗಳು ತರುವ ನೋವಿನಿಂದ ತಪ್ಪಿಸಿಕೊಳ್ಳಲು ಆಗೋದಿಲ್ಲ. ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ನನಗೆ ನೋವು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಅನಿರೀಕ್ಷಿತವಾಗಿ ಕೆಲವು ನೋವು ಬರುತ್ತಲ್ಲ, ಅದ್ರ ಮುಂದೆ ಈ ಯಾವ ನೋವಲ್ಲ. ಎಲ್ಲೋ ಕಳೆದು ಹೋಗುತ್ತೇವೆ, ಆದರೆ ಅದು ಅಂತಿಮವಲ್ಲ. ನೋವಾದಾಗ ಕಣ್ಣೀರು ಬರುವುದು ಸಹಜ. ಅದೇ ಕಣ್ಣೀರು ಕಣ್ಣುಗಳನ್ನು ಮಂಜು ಮಾಡುತ್ತೆ. ಹಾಗೆಯೇ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ ಆಗ ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣೋದಿಲ್ಲ. ಒಮ್ಮೆ ಧೈರ್ಯ ಮಾಡಿ ಆ ಕಣ್ಣೀರನ್ನು ಒರೆಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇನ್ನೊಂದು ಹೆಜ್ಜೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗೆ ನಿಧಾನವಾಗಿ ಸಾಗುತ್ತಾ ಹಿಂದಿನ ಹೆಜ್ಜೆಗಳನ್ನು ಮರೆತು ಹೋಗುತ್ತೇವೆ. ಸೊ ಆವಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ. ಕೆಲವೊಂದು ಟೈಮು ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಬಾರ್ದಿತ್ತು ಅನಿಸುತ್ತೆ. ಅಯ್ಯೋ ಇದನ್ನು ನೆನಪಲ್ಲಿ ಇಟ್ಕೊಂಡು ನಾನು ಎಷ್ಟೋ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಅನಿಸುತ್ತೆ. ಆದರೆ ಅದನ್ನು ಅನಿಸೋಕೆ ಮುಂಚೆನೇ ಎಚ್ಚೆತ್ಕೊಳ್ಳಿ ಅಂತ ಇಲ್ಲಿ ಅವರು ಇವರಿಗೆ ಹೇಳ್ತಾ ಇದ್ದಾರೆ. ಹೇಗೆಲ್ಲ ನೀನು ಮಾಡ್ಬೋದಿತ್ತು, ನಾನೇನು ಮಾಡಿದೆ, ನನ್ನ ಜೀವನದಲ್ಲೂ ನಡೆದಿದೆ ಇದು, ನಾನೂ ಅದರಿಂದ ಹೊರಗೆ ಬಂದಿರೋನೆ. ಇವತ್ತು ನಾನು ಆ ಹಿಂದಿನ ಹೆಜ್ಜೆಗಳನ್ನು ಮರೆತು ಮುಂದಕ್ಕೆ ಬಂದಿದ್ದೀನಿ. ಮನಸ್ಸು ನಮ್ಮ ಜೊತೆ ಹೇಳೋದ್ರ ಜೊತೆಗೆ ನಾವು ನಮ್ಮ ಲಾಜಿಕ್ ಮೈಂಡಿಂದ ಇನ್ನೊಬ್ರ ಹತ್ರ ಕೇಳಕ್ಕೆ ಹೋದಾಗ ಆ ವ್ಯಕ್ತಿ ಅವರ ಒಂದು ಕಥೆಯ ಮೂಲಕ ನಮಗೆ ಅರ್ಥ ಮಾಡಿಸಿದ್ದು. ಈಗ ಯೋಚನೆ ಮಾಡಿ, ಇದ್ದಾಗಲೇ ಪ್ರೀತಿಸೋದು ಎಷ್ಟು ಮುಖ್ಯ. ಕಳ್ಕೊಂಡಿರೋರನ್ನ ಮತ್ತೆ ಬನ್ನಿ ಅಂತ ಕರೆದು ಅವ್ರ ಜೊತೆಲಿರಬೇಕು ಅಂತ ಬಯಸಿ ಮತ್ತೆ ಅವರಿಂದನೇ ನೋವು ಅನುಭವಿಸಿ ಮತ್ತೆ ನೀವು ಅವ್ರಿಗೆ ನೋವು ಕೊಟ್ಟು ಅವ್ರ ಜೊತೆಲಿರೋರ್ಗೂ ನಿಮ್ಮ ಜೊತೆಲಿರೋರ್ಗೂ ಮತ್ತೆ ಮತ್ತೆ ಅದೇ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕಿಂತ ಮರೆತು ಮುಂದೆ ಹೋಗೋದು ಎಷ್ಟೋ ಒಳ್ಳೇದಲ್ವ. ಏನೇನು ಕ್ಯಾರಿ ಮಾಡ್ತಾ ಇದ್ದೀರಾ, ಯಾವ್ಯಾವುದನ್ನು ಕ್ಯಾರಿ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಕ್ಯಾರಿ ಮಾಡ್ತಾ ಇದ್ದೀರಾ, ನೀವು ನೀವಾಗಿ ಯಾಕೆ ಬದುಕ್ತಾ ಇಲ್ಲ, ಯಾಕೆ ಬದುಕೋಕ್ಕಾಗ್ತಾ ಇಲ್ಲ? ಬಿಕಾಸ್ ಮನಸ್ಸಿಗೆ ನಾವು ಸಮಯ ಕೊಡ್ತಾ ಇಲ್ಲ. ಬದುಕಬೇಕು ಅನ್ನೋ ನಿರ್ಧಾರ ಮಾಡಿಲ್ಲ, ಮರಿಬೇಕು ಅನ್ನೋ ನಿರ್ಧಾರ ಮಾಡಿಲ್ಲ. ಏನೆಲ್ಲ ಅರ್ಥ ಆಯಿತು ಕಮೆಂಟ್ ಮಾಡಿ. ಇನ್ನು ಮುಂದೆ ಇವರು ಇನ್ನೂ ಏನು ಹೇಳ್ತಾರೆ, ಇನ್ನಷ್ಟು ಗಟ್ಟಿಯಾದಿರೋ ವಿಚಾರಗಳನ್ನ ಏನು ಡಿಸ್ಕಷನ್ ಮಾಡ್ತಾರೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು.